ಹಾಯ್, ನಾನಿವತ್ತು ಚಿಕ್ಕಿ ಮಾಡ್ತಾಯಿದ್ದೀನಿ. ಕಡಲೆ ಬೀಜ ಮತ್ತು ಬಿಳಿ ಎಳ್ಳು ಯೂಸ್ ಮಾಡಿಕೊಂಡು. ಮೊದಲಿಗೆ ನಾನು ಈ ಕಡಲೆ ಬೀಜನ ಹುರಿದು ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ಈ ಥರ ಮಾಡಿಟ್ಕೊಂಡಿದ್ದೀನಿ. ಸೇಮ್ ಟೈಮ್ ಎಳ್ಳನ್ನ ಕೂಡ ಲೈಟಾಗಿ ರೋಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಈ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ಒಂದು ರೌಂಡ್ ಮಿಕ್ಸಿ ಜಾರಲ್ಲಿ ಒಂದು ಸಲ ಪಲ್ಸ್ ಮಾಡಿದ್ದೀನಿ. ಶೇಪ್ ಹಂಗೆ ಇದೆ, ಸ್ವಲ್ಪ ಸ್ವಲ್ಪ ಪೌಡರ್ ಆಗಿರುತ್ತೆ. ಇಲ್ಲಿ ಒಂದು ಪ್ಯಾನಲ್ಲಿ ಬೆಲ್ಲದ ಪಾಕ ರೆಡಿ ಮಾಡ್ತಾ ಇದ್ದೀನಿ. ಬೆಲ್ಲನ ಜಜ್ಜಿ ಹಾಕಿ ಸ್ವಲ್ಪ ನೀರು ಹಾಕಿದ್ದೀನಿ, ಬೆಲ್ಲ ಕರಗೋದಕ್ಕೋಸ್ಕರ ಅಂತ ಹೇಳಿ. ಪಾಕ ಆಗ್ತಾ ಇದೆ, ಆವಾಗವಾಗ ತಿರುಗ್ತಾ ಇರಿ, ಕೈ ಬಿಡಬೇಡಿ. ಈ ಚಿಕ್ಕಿನಲ್ಲಿ ಮೇಯ್ನ್ ಬಂದು ಪಾಕನೇ, ಸೊ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಈ ಪಾಕನ. ಪಾಕ ಆಗೋ ಅಷ್ಟರಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಒಂದು ಬಟರ್ ಪೇಪರ್ನ ತೊಗೊಂಡು ಅದಕ್ಕೆ ಲೈಟಾಗಿ ಆಯಿಲ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ದಟ್ ಒಂದು ಸಲ ಕಡಲೆ ಬೀಜ ಎಳ್ಳು ಎಲ್ಲ ಹಾಕಿ ಪಾಕದಲ್ಲಿ ಕಲಸಿ ಆದಮೇಲೆ ನಾನು ಇದ್ರ ಮೇಲೇ ಹಾಕ್ಕೊಂಡು ಕಟ್ ಮಾಡೋದು. ನೋಡಿ, ಈ ಥರ ಒಂದು ಸ್ಪೂನಲ್ಲಿ ನಾನು ಪಾಕನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಪಾಕನ ಸ್ಪೂನಲ್ಲಿ ಹಾಕಿ ತಣ್ಣಗೆ ಮಾಡಿ ತೆಗೆದಿದ್ದೀನಿ. ನೋಡಿ, ಅದು ಫುಲ್ ತಣ್ಣಗಾದ್ಮೇಲೆ ನಾನು ಹಿಂಗೆ ಮುರಿದ್ರೆ ಮುರ್ಕೊಂಬಿಡ್ಬೇಕದು. ನೋಡಿ, ಈ ಹದಕ್ಕೆ ಬಂತು ಅಂದರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಪಾಕದ್ದು ಸ್ಟವ್ ಆಫ್ ಮಾಡಿದ್ದೀನಿ. ಪ್ಯಾನ್ದು ರೆಡಿ ಮಾಡಿ ಇಟ್ಕೊಂಡಿದ್ದು ಕಡಲೆ ಬೀಜ ಮತ್ತು ಎಳ್ಳು ಎರಡನ್ನೂ ಆ ಪಾಕದೊಳಗಡೆ ಹಾಕಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ತಾಯಿದ್ದೀನಿ ಅದಕ್ಕೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೆಲ್ಲ ಬೇಗ ಬೇಗ ಮಾಡಬೇಕು, ಪಾಕ ಆರೋ ಅಷ್ಟರಲ್ಲಿ. ನಿಮಗೆ ಪಾಕ ಏನಾದರೂ ತುಂಬ ಗಟ್ಟಿಯಾಗಿ ಹೋಗ್ತಾ ಇದೆ ಕಲಿಸ್ಬೇಕಾದ್ರೆ ಅಂತ ಅನಿಸಿದ್ರೆ ಸ್ಟವ್ ಆನ್ ಮಾಡ್ಕೊಳ್ಳಿ, ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಕಲಿಸ್ಕೊಂಬಿಡಿ ಒಂದ್ಸಲ. ಎಲ್ಲ ಕಲಸಿದ್ದಾಯಿತು ಅಂದಮೇಲೆ ನೀವು ಸ್ಟವ್ ಆಫ್ ಮಾಡ್ಕೊಳ್ಳಿ. ಕಲಸಿದ್ದಾಯಿತು. ಇವಾಗ ಎಲ್ಲನೂ ನಾನು ಈ ಥರ ಬಟರ್ ಪೇಪರ್ ನಾನು ಮುಂಚೆನೇ ಎಣ್ಣೆ ಸಾವಿರ ಇಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ತುಂಬ ಸುಡ್ತಾ ಇದೆ. ಇದಕ್ಕೊಂದು ಬಟರ್ ಪೇಪರ್ನ ಹಾಕಿ ಅದ್ರ ಮೇಲೆ ತಟ್ಟೆ ಇಟ್ಟು ಪ್ರೆಸ್ ಮಾಡ್ತಾಯಿದ್ದೀನಿ. ತುಂಬ ಗಟ್ಟಿಯಾಗಿ ಹೋಗ್ತಾ ಇದೆ. ಏನೇನೆಲ್ಲ ಸರ್ಕಸ್ ಮಾಡ್ತಾಯಿದ್ದೀನಿ. ಫೈನಲಿ ಚಪಾತಿ ಒಟ್ಟು ಲಟ್ಟಣಿಗೆ ತೊಗೊಂಡು ಹಚ್ತಾ ಇದ್ದೀನಿ. ಐ ಥಿಂಕ್ ದಿಸ್ ಈಸ್ ದ ಬೆಸ್ಟ್ ಅನಿಸುತ್ತೆ. ನೀಟಾಗಿ ಶೇಪಿಗೂ ಬರುತ್ತೆ, ತಿನ್ನಾಗಿ ಕೂಡ ಬರುತ್ತೆ, ಸುಡೋದು ಇಲ್ಲ. ಐ ಥಿಂಕ್ ಇದನ್ನು ನೀವು ಫಾಲೋ ಮಾಡ್ಬೋದು ನೆಕ್ಸ್ಟ್ ನೀವು ಇನ್ ಕೇಸ್ ಇದನ್ನು ಮಾಡ್ತಾ ಇದ್ದಾಗ. ಕಷ್ಟಪಟ್ಟು ಈ ಶೇಪಿಗೆ ತಂದೆ ಇಮಿಡಿಯೇಟಾಗಿ ಕಟ್ ಮಾಡ್ಕೊಂಬಿಡ್ಬೇಕು, ಇಲ್ಲ ಅಂದರೆ ತುಂಬ ಗಟ್ಟಿಯಾಗಿಬಿಡತ್ತೆ. ಅದು ಆರಿದ್ಮೇಲೆ ಕಟ್ ಮಾಡೋದು ತುಂಬ ಕಷ್ಟ. ನಾನೇನು ಮಾಡ್ತೀನಿ ಅಂದರೆ ಫಸ್ಟು ಚಾಕುಗೆ ಈ ಥರ ಎಣ್ಣೆ ಸವರ್ಕೊಂಡ್ಬಿಡ್ತೀನಿ ಸ್ವಲ್ಪ ಲೈಟಾಗಿ. ಸೊ ಕಟ್ ಮಾಡ್ತಾ ಹೋಗಬೇಕು. ಫೈನಲಿ ಈ ಶೇಪಿಗೆ ಬಂದಿದೆ. ನೀಟಾಗಿ ಕಟ್ ಕೂಡ ಆಗಿದೆ. ಒಂದು ಹಾಫ್ ಆನ್ ಅವರ್ ಆಲ್ರೆಡಿ ಕಟ್ ಆಗ್ತಾ ಇದೆ. ನೋಡಿ, ಇಲ್ಲಿ ಒಂದು ಹಾಫ್ ಆನ್ ಅವರು ತಣ್ಣಗಾಗೋದಕ್ಕೆ ಬಿಟ್ಟರೆ ತುಂಬ ಕಡ್ಡಿ ಥರ ಕಟ್ ಮಾಡೋಕ್ಕೋದ್ರೆ ಟಕ್ ಟಕ್ ಅಂತ ಸೌಂಡ್ ಬರುತ್ತಲ್ಲ, ಆ ಥರ ಬರುತ್ತೆ. ಪರ್ಫೆಕ್ಟ್ ಚಿಕ್ಕಿ ರೆಡಿಯಾಗಿದೆ. ಆರಿದ್ಮೇಲೆ ಹೆಂಗಾಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ತಣ್ಣಗಾಗಿದೆ ನೋಡಿ, ಹಿಂಗೆ ಅಂದ್ರೆ ಬರ್ತಾ ಇದೆ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ. ತುಂಬ ಚೆನ್ನಾಗಿ ಬರ್ತಾ ಇದೆ, ಕ್ರಿಸ್ಪಿಯಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಇದನ್ನೆಲ್ಲ ಒಂದು ಡಬ್ಬದಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬಿಳಿ ಎಳ್ಳು ಮತ್ತು ಏನದು ಗ್ರೌಂಡ್ ನಟ್, ಕಡಲೆ ಬೀಜ ಹೆಲ್ತ್ ವೈಸಲ್ಲಿ ತುಂಬ ಒಳ್ಳೆಯದು, ರಿಚ್ ಇನ್ ಕ್ಯಾಲ್ಶಿಯಮ್. ಎಳ್ಳು ನೀವು ಹಾಗೆ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಮಾಡಿಕೊಂಡು ದಿನಕ್ಕೆ ಒಂದೊಂದು ತಿಂದ್ರೂ ಸಾಕಿದು, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.